ಅಪ್ಪ ಹಾಯ್. ಹಾಯ್. ವಿದ್ಯಾ ಮೇಡಮ್ ಹೇಳಿ ಮೇಡಮ್. ಎಲ್ರಿಗೂ ನಮಸ್ಕಾರ. ಗಣೇಶ್ ಕಾರಂತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವಾಗ ನಾವೆಲ್ಲಿದ್ದೇವೆ ಅಂತಂದರೆ ಬೆಂಗಳೂರು ವಿಮಾನ ನಿಲ್ದಾಣ. ನಮ್ಮ ಜೊತೆಗೆ ಯಾರಿದ್ದಾರೆ? ಹೌದು, ಇಬ್ಬರು ಸಹ ಬ್ಯುಸಿ. ಹಾಯ್ ಅಪ್ಪ ಅಮ್ಮ. ಹಾಯ್. ಅವ್ರು ಬ್ಯುಸಿ. ಹಾಂ, ಇವಾಗ ನಾವು ಎಲ್ಲಿ ಹೋಗ್ತಾ ಇದ್ದೇವೆ ಅಂತಂದರೆ ಜಮ್ಮು ಮತ್ತು ಕಾಶ್ಮೀರ. ಒಟ್ಟು 10 ದಿನಗಳ ಸುದೀರ್ಘ ಟ್ರಿಪ್ ಇದು. 3 ದಿನ ಜಮ್ಮುವಲ್ಲಿ ಇರ್ತೇವೆ, ಅದಾದಮೇಲೆ 7 ದಿನ ಕಾಶ್ಮೀರ. ಫಸ್ಟ್ ಈಗ 3 ದಿನದೇನು ಜಮ್ಮುದು ಏನು ಟ್ರಿಪ್ ಇದೆ ಅದನ್ನು ಒಂದು ವ್ಲಾಗಲ್ಲಿ ಕವರ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೇವೆ. ಯಾಕಂದರೆ ಅಷ್ಟು ಜಾಸ್ತಿ ಏನು ಪ್ಲೇಸ್ ನೋಡ್ತಾ ಇಲ್ಲ. ವೈಷ್ಣೋದೇವಿ ಇಲ್ಲ, ಅದೊಂದು ದುರಂತ ಕಥೆ ಆಯಿತು. ಇಲ್ಲಿಂದ ಹೈದ್ರಾಬಾದಲ್ಲಿ ಒಂದು 4 ಅವರ್ ಲೇ ಓವರು, 4 ಓವರ್ ಕ್ರಿಕೆಟ್ ಅದು IPL ಆಗ್ತಾ ಇದೆಯಲ್ಲ, ಅದಕ್ಕೆ ಈಗೆಲ್ಲ ಹೇಳ್ತಾ ಇದ್ದೇನೆ. ಹಾಂ, ಸೊ 4 ಅವರ್ಸಲ್ಲಿ ಸುಮ್ಮನೆ ಕೂತ್ಕೊಳ್ಬೇಕು. ಅದಾದಮೇಲೆ ಅಲ್ಲಿಂದ ಜಮ್ಮುಗೆ. ಸೊ ಜಮ್ಮು ರೀಚ್ ಆಗೋ 5-10. ಸೊ ಇವತ್ತು ಇಡೀ ದಿನ ಏರ್ಪೋರ್ಟ್. ಮತ್ತೊಮ್ಮೆ ಮೊಬೈಲಲ್ಲಿ ಬ್ಯುಸಿ ಇರುವವರನ್ನು ತೋರಿಸುವ ಫ್ರೆಂಡ್ಸ್. ಭಯನಾ? ಏನು ನೋಡ್ತಾ ಇದ್ದಿ? ಹಾರೋದು ನೋಡ್ತಾ ಇದ್ನ. ವಿಮಾನ ಹಾರೋದು? ಎಲ್ಲಿ ವಿಮಾನ ಹಾರ್ತಾ ಉಂಟು? ಹಾರ್ತಾ ಇಲ್ಲ, ಅದು ಲ್ಯಾಂಡ್ ಆಯ್ತು. ಎಂತಮ್ಮ? ಲ್ಯಾಂಡ್ ಆಯ್ತು ಅಂದೆ. ಎಲ್ಲ ತಪ್ಪು ಹೇಳ್ತೆ, ನೋಡ್ತಾ ಇರ್ತಾನ. ಅಲ್ಲಿಂದಲೇ ಹಾರ್ಕೊಂಡು ಬರುತ್ತೆ ಅದು. ಹೌದು ಮಾರೆ. ಬೈ ದ ವೇ, ನಾವು ಈಗ ಹೈದರಾಬಾದ್ ಏರ್ಪೋರ್ಟಲ್ಲಿ ಇದ್ದೇವೆ. ಹೇಗಿತ್ತು ಲಾಂಜ್ ಊಟ? ಸೂಪರ್. ಹಾಂ, ಸೂಪರ್. ಫಸ್ಟ್ ಟೈಮಾ ಲಾಂಜಲ್ಲಿ ತಿಂತಿರೋದು? ಫಸ್ಟ್ ಟೈಮಾ? ಒಳ್ಳೆ ಇತ್ತಲ್ಲ, ತುಂಬ ಚೆನ್ನಾಗಿದೆ. ಹಾಂ ಹೌದೌದು, ಬೆಂಗಳೂರಿದು ಲಾಂಜ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಬೆಂಗಳೂರಿದು ಇಲ್ಲಿಂದ ಜಮ್ಮು 3 ಅವರ್ ಜರ್ನಿ. ಹೈದರಾಬಾದ್ 3 ಅವರ್. ನಮ್ಮದು ಗೇಟ್ ನಂಬರ್ 6. ನಾವು ಗೇಟ್ ನಂಬರ್ 9ಗೆ ಬಂದು ಅಮ್ಮನಿಗೊಂದು ಫ್ಲೈಟ್ ಟೇಕ್ ಆಫ್ ಆಗೋದು ತೋರಿಸುವ ಅಂತ ಅಮ್ಮ ಕಾಯ್ತಾ ಇದ್ದಾಳೆ. ಹಾಂ, ಬಂತಲ್ಲ. ಖುಷಿ ಆಯ್ತಾ? ಹಾಂ, ಒಳ್ಳೆ. ಆಯ್ತು, ಇಷ್ಟೇ ಗೊತ್ತಾಯ್ತಲ್ಲ. ಮನೆಗೆ ಹೋಗುವ. ಮತ್ತೆ ಎಂತಕ್ಕೆ ಜಮ್ಮು ಎಲ್ಲ? ಹಾಂ, ಮತ್ತೆ ಜಮ್ಮು ಫ್ಲೈಟ್ ಎಂತಕ್ಕೆ ಈಗ? ಜಮ್ಮು ನೋಡಿದ್ವಾ? ಇದೆಲ್ಲಿ ತೋರಿಸೋದೆ ನೀನು? ಇದೇ ಜಮ್ಮು ಅಂತ ತೋರಿಸಿದ್ದ. ಓಹೋ, ಅರೈವ್ಡ್ ಇನ್ ಜಮ್ಮು. ಯಸ್, ನಾವು ಸಂಜೆ 5:15 ಬಂದು ಲ್ಯಾಂಡ್ ಆಗಿದ್ದು ಜಮ್ಮು. ಮತ್ತೆ ಲಗೇಜ್ ಎಲ್ಲ ಕಲೆಕ್ಟ್ ಮಾಡಿ ಜಮ್ಮುವಿನ ದ ವೆರಿ ಫೇಮಸ್ ರಘುನಾಥ ಟೆಂಪಲ್ ಹತ್ತಿರ ಇರುವಂಥ ಹೋಟೆಲ್ ಬ್ಲೂಮಿಗೆ ಬಂದು ಚೆಕ್ ಇನ್ ಆಗಿ ಇವಾಗ ಸ್ವಲ್ಪ ಫ್ರೆಶ್ ಅಪ್ ಆಗಿ ರಘುನಾಥ ಟೆಂಪಲಿಗೆ ಹೋಗ್ತಾ ಇದ್ದೇವೆ. ಸಖತ್ತಾಗಿತ್ತು. ಈ ದೇವಸ್ಥಾನ 1830ರಲ್ಲಿ ಸ್ಟಾರ್ಟ್ ಆಗಿದ್ದು 1860ರಲ್ಲಿ ಮುಗೀತು. ಅಂದರೆ ಕಂಪ್ಲೀಟ್ ಸ್ಥಾಪನೆ ಆಗಿದ್ದು ಡೋಗ್ರಾ ಮಹಾರಾಜರ ಕಾಲದಲ್ಲಿ ಆದಂತಹ ದೇವಸ್ಥಾನ ಇದು. ಸುಮಾರು ದೇವರುಗಳಿದ್ದಾರೆ, ಬಟ್ ಮೇನ್ ದೇವರು ರಾಮ, ಅದಕ್ಕೆ ರಘುನಾಥ ದೇವಸ್ಥಾನ. ಒಳಗಡೆ ವಿಡಿಯೋ ಮಾಡಲಿಕ್ಕೆಲ್ಲ ಇಲ್ಲ, ಅದಕ್ಕೆ ಮಾಡಲಿಲ್ಲ. ಗುಡ್ ಮಾರ್ನಿಂಗ್. ಡೇ 2 ಜಮ್ಮುವಿನ ಬ್ಲೂಮ್ ಹೋಟೆಲಲ್ಲಿ ಇವಾಗ ಬ್ರೇಕ್ಫಾಸ್ಟ್ ಮಾಡಿ ಇಲ್ಲಿಂದ ಚೆಕ್ಔಟ್ ಆಗಿ ಪತ್ನಿ ಟಾಪ್ ಅನ್ನುವಂಥ ಪ್ಲೇಸಿಗೆ ಹೋಗ್ತೇವೆ. ಪತ್ನಿ ಟಾಪಿಗೆ ಹೋಗುವಾಗ ಒಂದಿಷ್ಟು ಜಾಗಗಳನ್ನ ನೋಡ್ತಾ ಹೋಗೋದು. ಸಿಗುವ. ಬರಬೇಕು. ರೆಡಿ. ಹೌದು, ಮತ್ತೆ ಬಂದು ಚೆಕ್ಔಟ್ ಮಾಡಿ ಹೋಗೋದು. ಏನು ಮೇಡಮ್, ನಿನ್ನೆಯಿಂದ ಒಂದು ಮಾತಿಲ್ಲ, ಕತೆ ಇಲ್ಲ ವ್ಲಾಗಲ್ಲಿ. ತಿಂತಾ ಇದ್ದೀರಿ ಅಂತನಾ? ನನ್ನ ವಿಡಿಯೋ ಎಲ್ಲ ಬರೀ ನಿದ್ದೆ ಮಾಡಿದಾಗ ಮಾಡಿರ್ತೀರಾ. ಏನು ಮಾತಾಡಲಿ? ಎಷ್ಟು ವಿಡಿಯೋ ಮಾಡೋದು?
ಹಾಂ ಎಂಥದ್ದು? ತಿನ್ನುವಾಗ ನಿದ್ದೆ ಮಾಡುವ. ಹೌದು, ನಿಂದು ಅದೇ ಮಾಡ್ತಾ ಇದ್ದಾರೆ ಈಗ. ತಿನ್ನು ತಿನ್ನು ತಿನ್ನು. ಬ್ಯಾಟಿಂಗ್ ನಡೀತಾ ಇದೆಯಾ? ನೈಸ್. ಆಲ್ ಸೆಟ್? ಎಸ್. ಏನು ಟೆನ್ಷನಲ್ಲಿದೆ? ಮೇಲ್ ಕಡ್ದಿದ್ದಾರೆ ಧೂಳು. ಓ, ನಿನ್ನ ಬ್ಯಾಗಾ? ಎಲ್ಲ ಗಟ್ಟಿ ರೆಡಿ ಆಗ್ತದೆ ಈಗ. ನಿನ್ನ ಬ್ಯಾಗು ಮೇಲುಂಟ ಅಮ್ಮ? ಅದಕ್ಕೆ ಅತ್ತೆ ಸೊಸೆ ಟೆನ್ಷನ್ ಅಲ್ಲಿ ಇರೋದು. ಇವರಿಬ್ರು ಬ್ಯಾಗ್ ಮೇಲೆ ನಮ್ದು. ಎಸ್, ಚಲೆಂಗೆ ಹೊರಡುವಾ? ಈಗ ಝೂಮ್ ಮಾಡಿ ತೋರಿಸ್ತೇನೆ. ಈಗ ಕಾಣ್ತಾ ಇದೆಯಲ್ಲ, ಇದೇ ವೈಷ್ಣೋದೇವಿ ಅಂತ. ನಾವು ಅನಿವಾರ್ಯ ಕಾರಣಗಳಿಂದ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಇವಾಗ ಏನು ಕಾಣ್ತಾ ಇದೆ ನಿಮಗೆ ಪಾಯಿಂಟ್, ಇದು ಅರ್ಧ ಪಾಯಿಂಟ್. ಇಲ್ಲಿಂದ ನೀವು ಮತ್ತೆ ಪುನಃ ನಡ್ಕೊಂಡು ಹೋಗ್ಬೇಕು ಹೀಗೆ ಮೇಲೆ. ನೀವು ಹೆಲಿಕಾಪ್ಟರ್ ತಗೊಂಡ್ರೆ ಇಲ್ಲಿ ಟವರ್ ಕಾಣ್ತಾ ಇದೆಯಲ್ಲ, ಇಲ್ಲಿ ಇಳಿಸ್ತಾರೆ ನಿಮ್ಮನ್ನು ವೈಷ್ಣೋದೇವಿ ಪಾಯಿಂಟ್ಗೆ. ಅಲ್ಲಿಂದ ಮತ್ತೆ ಪುನಃ ಸ್ವಲ್ಪ ನಡಿಬೇಕು ನೀವು 1-2 ಕಿಲೋಮೀಟ್ರ್. ಓಕೆ, ಟಂಟಣಾನ್ ಫುಲ್ ಜಿಗಿ ಬಟ್ಟೆ. ಸೊ ಇದು ಯಾಕಂದ್ರೆ ಈಗ ನಾವು ಹೋಗ್ತಾ ಇರೋಂಥ ಪ್ಲೇಸು ನಾಥಾ ಟಾಪ್. ಸೊ ಅಲ್ಲಿ ಯದ್ವಾ ಚಳಿ ಇರ್ತದಂತೆ. ಸೊ ನಮ್ದು ಬಟ್ಟೆ ಎಲ್ಲ ಹಾಕೊಂಡ್ರೆ ನಾವು ಅದ್ರಿ ಹೋಗ್ತೇವೆ. ಸೊ ಅದರಿಂದ ಈ ಥರದ್ದು ಬಟ್ಟೆ ಬಾಡಿಗೆಗೆ ಸಿಗ್ತದೆ, ರೆಂಟ್ಗೆ 250 rupees. ಸೊ ವೆರ್ ಯು ವಿಲ್ ಗೆಟ್ ದಿಸ್. ಆ್ಯಂಡ್ ತೋರಿಸ್ತೇನೆ, ಈ ಥರದ್ದು ಮಣ್ಣು ಶೂ, ಬೂಟ್. ಸೊ ಇದನ್ನು ಹಾಕ್ಕೊಂಡು ಹೋಗೋದು. ಗಾಡಿ ನಂಬರ್ ಎಲ್ಲ ನೋಟ್ ಮಾಡಿದ್ದಾರೆ. ವಾಪಸ್ ಬರುವಾಗ ವಿ ಹ್ಯಾವ್ ಟು ಗಿವ್ ಇಟ್ ಬ್ಯಾಕ್ ಟು ದೆಮ್. ಹಾಗೆ ಈಗ ಎಷ್ಟು ಎತ್ತರ ಬಂದಿದ್ದೇವಲ್ಲ, ಏನು ಹತ್ಕೊಂಡು ಬರ್ತಾನೆ ಇದ್ದಾವೆ. ಎಂತ ಫುಲ್ ಗಡ ನಡುಕ್ತಾ ಇದ್ದೀರಿ ಎಲ್ರು? ಗಾಳಿ ಸಿಗಾವಡೆ ಗಾಳಿ ಅಲ್ಲ? ಹೌದು, ಗಾಳಿ ಜೋರಾಗಿದೆ, ಚೆನ್ನಾಗಿದೆ. ಒಂದ್ ದಿನದಲ್ಲಿ ಒಮ್ಮೆ ಆದ್ರೂ ನೋಡ್ಬೇಕಪ್ಪ ಇಂಥ ಜಾಗ ಎಲ್ಲ. ಇನ್ನು ಸಹ ಬರ್ಲೇ ಇಲ್ಲ, ಇನ್ನು ಕಾಶ್ಮೀರ್ಗೆ ಹೋಗ್ಲಿಲ್ಲ. ಈಗಲೇ ಜೀವನದಲ್ಲಿ ಇಂಥದ್ದೆಲ್ಲ ನೋಡ್ಬೇಕಂತೆ. ವಾಟ್ ಅ ವ್ಯೂ ಮ್ಯಾನ್. ಇನ್ನೊಂದು ಚೂರು ಝೂಮ್ ಮಾಡಿದ್ರೆ ಇಲ್ಲಿ ಹಿಮಾಲಯ ಕಾಣ್ತಾ ಉಂಟು, ಬಟ್ ಕ್ಯಾಮ್ರಾದಲ್ಲಿ ಅಷ್ಟು ಗೊತ್ತಾಗ್ತಾ ಇಲ್ಲ. ಕ್ರೇಜಿ. ಇಲ್ಲೇ ಇಷ್ಟು ಚಳಿ, ಇನ್ನು ನಾಥಾ ಟಾಪ್ ಮೇಲೆ ಹೋದ್ರೆ ಹೇಗಿರ್ಬೋದು? ಸೂಪರ್ ಎಂಜಾಯಿಂಗ್. ಸುಂದರ್ ನಗರದಲ್ಲಿ ನಮ್ಮ ಪಯಣ. ಇಲ್ಲೆಲ್ಲ ಕೊಚ್ಚೆ ಆಗಿದೆ, ಚಳಿ ಉಂಟು. ಕೆಳಗೆ ಹೋಗುವ. ಏನು ಪ್ಯಾಕೇಜೆಲ್ಲ ಏನು ತಗೊಂಡಿಲ್ಲ ನಾವು, ಸುಮ್ಮನೆ ನೋಡ್ಲಿಕ್ಕೆ ಬಂದಿರೋದು. ವಾಸ್ ದ ಎಕ್ಸ್ಪೀರಿಯನ್ಸ್? ಗುಡ್. ಮೈ ಫಸ್ಟ್ ಸ್ನೋ ಎಕ್ಸ್ಪೀರಿಯನ್ಸ್. ಹೌದಾ? ಎಸ್. ಅಪ್ಪ ಅದು ಕೈಯೆಲ್ಲ ಹೌದು. ಏನಾಗ್ತಾ ಇದೆ? ಕೈಯೆಲ್ಲ ಹಿಂಗಾಗೋಗಿದೆ. ಒಳಗಡೆ ಹೊಟ್ಟೋಯ್ತು. ಬೇಡ, ನಂಗೆ ಹಾಕ್ಬೇಡ. ಆನ್ ದ ವೇ ಟು ನಾಥಾ ಟಾಪ್. ಮಹನೀಯರೇ ಹಾಗೂ ಮುದ್ದು ಮಕ್ಕಳೇ, ಈಗ ನಾವು ಬಂದಿರುವಂಥ ಜಾಗ ನಾಥಾ ಟಾಪ್. ಎಂಥ ವ್ಯೂ ಮಾರೆ, ಶಿಟ್ ಮ್ಯಾನ್. ತೋರಿಸ್ತೇನೆ ನೋಡಿ. ನಿಮಗೆ ಇಲ್ಲಿಂದ ಕಾಣುತ್ತಿರುವುದು ಹಿಮಾಲಯ ಶ್ರೇಣಿಗಳು. ನಾನು ಝೂಮ್ ಮಾಡಿ ತೋರಿಸ್ತೇನೆ, ಆಗ ವಾವ್ ಅಂತ ನೀವೇ ಅಂತೀರಿ. ಡಮಾರ್. We have reached the top. ಸುಸ್ತಾಯ್ತಾ? Nice experience, yeah. ಸೂಪರ್ ಆಗಿದೆ. ಸೂಪರ್ ಆಗಿದೆಲ್ಲ? ತುಂಬಾ ಚೆನ್ನಾಗಿದೆ. ಒಳ್ಳೆ ವೆದರ್. ಚಳಿ ಆಗ್ತಾ ಇದೆಯಾ ಅಪ್ಪ ಅಮ್ಮಂಗೆ? ಇಲ್ವಾ? ಅಪ್ಪ ಅಂತ ಇಟ್ಕೊಂಡಿದ್ದಾರೆ, ಚಳಿ ಆಗ್ತಾ ಹೀಗಿದ್ರೆ ಚಳಿನೇ ಅಲ್ವಾ? ಇದಾದ್ಮೇಲೆ ಪತ್ನಿ ಟಾಪಿಗೆ ಹೋಗುವ. ಆಲ್ರೆಡಿ 4 ಗಂಟೆ ಆಗಿದೆ, ಬಟ್ ಏನು ವ್ಯೂ ಮಾರೆ ಅಲ್ಲ. ಈಗ ನಾವು ಹೋಗ್ತಾ ಇರೋದು ಪತ್ನಿ ಟಾಪಿಂದ ಹಾಗೆ ಕೆಳಗಿಳ್ಕೊಂಡು ನಾಗ್ ಟೆಂಪಲ್. ನಾಗ ದೇವಸ್ಥಾನದಲ್ಲಿ ಶೂಟಿಂಗ್ ಎಲ್ಲ ನಿಷಿದ್ಧ. ಸೊ ಅದರಿಂದ ನಮಗೆಲ್ಲ ಶೂಟ್ ಎಲ್ಲ ಮಾಡ್ಲಿಕ್ಕೆ ಆಗಲಿಲ್ಲ. ಅದರ ಹತ್ರನೇ ಹೋಟೆಲ್ ಸ್ಯಾಮ್ಸನ್ ಅಂತ ಇದೆ. ಸೊ ನಾವು ಮೇಕ್ ಮೈ ಟ್ರಿಪ್ಪಲ್ಲಿ ಆಲ್ರೆಡಿ ರೂಮ್ಸ್ ಎಲ್ಲ ಬುಕ್ ಮಾಡಿದ್ದೆವು. ಸೊ ಈಗ ಅಲ್ಲಿ ಚೆಕ್ ಇನ್ ಆಗಿದ್ದೇವೆ. ಒಳ್ಳೆ ವ್ಯೂ. ನಾಳೆ ಗೊಂಡೋಲ ರೈಡ್ ಎಲ್ಲ ಹೋಗ್ಲಿಕ್ಕೆ ಉಂಟು, ಅದರ ಹತ್ರನೇ ಉಂಟು. ಭಯಂಕರ ಪ್ಲಾನಿಂಗ್ ನಮ್ಮದು. ಸೊ ಹೋಟೆಲ್ ಸ್ಯಾಮ್ಸನ್ ನಿಮ್ಗೆ ತೋರಿಸ್ತೇನೆ ನೋಡಿ. ಸೂಪರ್ ಡಿಲಕ್ಸ್ ರೂಮ್ ವಿತ್ ಬಾಲ್ಕನಿ. ರೂಮ್ ಹೇಗುಂಟು ಅಂತ ನೋಡುವ ಬನ್ನಿ. ಓ
ನಾಟ್ ಬ್ಯಾಡ್. ಎಂತಮ್ಮ ಚಳಿನೇ ಅಲ್ಲ ಇದು ಆಕ್ಚುಲಿ. ಬಂತ ಗೊಂಡಲ ಬಂತು, ಗೊಂಡಲ ಬಂತು. ಹೌದು ಕಾಣ್ತಾ ಇಲ್ಲ ಅಮ್ಮಗೆ. ಆಕ್ಚುಲಿ ಚಳಿ ಇಲ್ಲ. ಪತ್ನಿ ಟಾಪ್ ಅಲ್ಲಿ ಒಂದು 15 ಡಿಗ್ರಿ ಇರ್ಬೋದು. 15 ಡಿಗ್ರಿಗೆ ನಮ್ಮ ಅಮ್ಮ ಅಂತ. ಇದಾದ್ಮೇಲೆ ನಾವು ಶ್ರೀನಗರ ಅಲ್ಲೆಲ್ಲ ಹೋಗ್ಲಿಕ್ಕೆ ಉಂಟು. ಕಾಶ್ಮೀರ್ ಟ್ರಿಪ್ ಇನ್ನೂ ಸಹ ಶುರು ಆಗ್ಲಿಲ್ಲ. ನಾನು 15 ಡಿಗ್ರಿಗೆ ಹಿಂಗ ಹಸ್ವಾಗ್ತಾ ಇದೆಯಾ? ಬೇಡ ಹಂಗಾರೆ, ತೀರಾ ಹಶ್ವ ಹೋಗ್ತದೆ ಅಂತೇನಿಲ್ಲ. ಬೇಡ ಹಂಗಾರೆ ಡಿನ್ನರ್ ಕ್ಯಾನ್ಸಲ್. ಹಂಗ ಹಸ್ವಾಗ್ತದಲ್ಲ. ಚೆಕಿಂಗ್ ಭಯಂಕರ ಆಗ್ತಾ ಉಂಟು. ವಿ ಆರ್ ಗೋಯಿಂಗ್ ಟು ಪತ್ನಿ ಟಾಪ್ ಗೊಂಡೋಲಾ. ಇವತ್ತಿನ ದಿನ ಸೂಪರ್ ಆಗಿ ಸ್ಟಾರ್ಟ್ ಆಗ್ತಾ ಉಂಟು ನಮ್ದು. ಪತ್ನಿ ಟಾಪ್ ಗೊಂಡೋಲಾಗೆ ಹೋಗ್ತಾ ಇದ್ದಾವೆ. ಫುಲ್ಲಿ ಪ್ರೊಟೆಕ್ಟೆಡ್ ಏರಿಯಾ ಪತ್ನಿ ಟಾಪ್ ಗೊಂಡೋಲಾ. ಸ್ಯಾಮ್ಸನ್ ಹೋಟೆಲ್ ಚೆಕ್ಔಟ್ ಮಾಡಿ ಈಗ ಗೊಂಡೋಲಾ ರೈಡಿಗೆ ಬಂದಿದ್ದೇವೆ. ಸೂಪರ್ ಎಕ್ಸೈಟೆಡ್. 2 way ಟಿಕೆಟ್ಸ್ ತಗೊಂಡಿದ್ದೇವೆ ನಾವು. ಆ್ಯಂಡ್ ದಿಸ್ ಗೊಂಡೋಲಾ ರೈಡ್, ಪತ್ನಿ ಟಾಪ್ ಗೊಂಡೋಲಾ ರೈಡ್, ಇದು ಏಷ್ಯಾದ ಲಾಂಗೆಸ್ಟ್ ಗೊಂಡೋಲಾ ರೈಡ್. 2.9 kilometers ಒನ್ ವೇ. ಸೂಪರ್ ಎಕ್ಸೈಟೆಡ್. ನಾವಲ್ಲಿ ಆಲ್ರೆಡಿ ಟಿಕೆಟ್ ಬೈ ಮಾಡಿದ್ದೇವೆ. 4 ಜನಕ್ಕೆ 4,616 ರೂಪಾಯಿ 2 way ಹೋಗಿ ಬರಲಿಕ್ಕೆ. ಸೊ ಎಂಟ್ರಿ ಪಾಯಿಂಟ್ ಅಲ್ಲಿರ್ತದೆ. ಆ್ಯಂಡ್ ಗೊಂಡೋಲಾ ರೈಡ್ ಹೀಗೆ ನೋಡಿ ಅಲ್ಲಿ. ಓ ಮೈ ಗಾಡ್, ಬರೀ ಇಷ್ಟು ಮಾತ್ರ ಅಲ್ಲ, ಅಲ್ಲಿದೆ ನೋಡಿ ಹೂವಲ್ಲಿ. ಸೊ ಈಗ ನಾವು ಕೆಳಗಡೆ ಹೋಗಿ ಮೇಲೆ ಬರ್ತೇವೆ. ಲೆಟ್ ಅಸ್ ಗೋ. ಏನು ಮೇಡಮ್, ಅತ್ತೆ ಸೊಸೆ ಫುಲ್ಲು ಜಿಗಿ. ಓಹೋ, ಕಾರಂತರು ಶೂ ಹಾಕಿದ್ದಾರೆ ಫೈನಲಿ. ಫುಲ್ ನವ ತರುಣ. ಯಾರಮ್ಮ ಇವಳು ಚೆಲುವೆ ನನ್ನ ಕಣ್ಣೆ ಬಿತ್ತು. ಹಾಯ್ ಮ್ಯಾಮ್. ಹೌದು, ಇವಳು ಮಾತಾಡ್ಸ್ಲೇ ಇಲ್ಲ. ಹಾಯ್ ಮ್ಯಾಮ್. ಹಾ ಏನ್ ಗುರು ಇದೆಲ್ಲ ಮೆಷಿನು. ಸೂಪರ್. ರೆಡಿ ಬಂತು. ಡೋರ್ ಕ್ಲೋಸ್ ಆಯ್ತು. ಬನ್ನಿ. 2 ವೇ ಇದು. ಒಂದು ಕೆಳಗೆ ಹೋಗ್ಲಿಕ್ಕೆ, ಒಂದು ಮೇಲೆ ಬರ್ಲಿಕ್ಕೆ. ಒಂದು ಬರ್ತಾ ಇದೆ ನೋಡಿ ಮೇಲೆ. ಹಿಂಗೆ ಕಾಣ್ತಾ ಇರೋದು ಸ್ಕೂಲ್. ಪನಿಷ್ಮೆಂಟ್ ಅವ್ರಿಗೆ. ಏನೋ ಮಕ್ಕಳು ಲೇಟ್ ಬಂದಿದ್ದಾರೆ, ಬಸ್ಕಿ ಹೊಡಿಸ್ತಾ ಕೂರ್ಸಿದ್ದಾರೆ ಅವ್ರಿಗೆ. ನಾವೀಗ ಬೇಸ್ ಕ್ಯಾಂಪಿಗೆ ಬರ್ತಾ ಇದ್ದಾವೆ. ಇಲ್ಲಿ ಕೆಳಗಡೆ ಆಲ್ಮೋಸ್ಟ್ ರೀಚ್ ಆಗ್ತಾ ಇದ್ದಾವೆ. ಅದಾದ್ಮೇಲೆ ವಾಪಸ್ ಮೇಲೆ ಹೋಗೋದು. ಈಗ ವಾಪಸ್ ಹೋಗುವ ಸಮಯ. ಹ್ಯಾಪಿ ಯಶೋದಮ್ಮ? ಕಾರಂತರ್ ಖುಷಿ 100%. ಕರೆಕ್ಟ್, ಇದೇ ಸ್ಕೂಲೇ ಆಗ ತೋರಿಸಿತ್ತು. ಪನಿಷ್ಮೆಂಟ್ ಎಲ್ಲ ಆಯ್ತು, ಬನ್ನಿ ಒಳಗೆ ಅಂತಂದಿರ್ತಾರೆ. ನಮ್ಮ ಅಪ್ಪ ಅಮ್ಮನಿಗೆ ಇಲ್ಲಿ ವ್ಯೂ ಎಂಜಾಯ್ ಮಾಡ್ಲಿ ಅಂತ ಇಲ್ಲಿ ಕರ್ಕೊಂಬಂದ್ರೆ ವ್ಯೂ ಎಂಜಾಯ್ ಮಾಡೋದು ಬಿಟ್ಟು ಅವ್ರ ಮನೆ ನೋಡು, ಅಯ್ಯೋ ದೇವ್ರೆ ಇವ್ರು ಹೇಗಿರ್ತಾರೆ ಏನೋ,
ಅಯ್ಯಯ್ಯೋ ಅಲ್ಲಿ ನೋಡು ಕುರಿ ನೋಡು ಶ್ಯಾ, ಗೊತ್ತೆ ನೋಡು ಶ್ಯಾ, ಬರೀ ಶ್ಯಾ ಅಂತಾನೆ ಕೇಳ್ತಾ ಇದೆ ನನ್ಗೆ. ಓಹ್ ಒಳ್ಳೆ ಕ್ರೇಜಿ ಎಕ್ಸ್ಪೀರಿಯನ್ಸ್, ಒಳ್ಳೆ ಮಜಾ ಬಂತು. ಒಂದು ಕಾಲು ಗಂಟೆದು ಓವರ್ ಆಲ್ ಜರ್ನಿ ಗೊಂಡೋಲ ರೈಡ್. ನೀವು ಪತ್ನಿ ಟಾಪಿಕ್ ಬಂದರೆ ಮಿಸ್ ಮಾಡಬೇಡಿ. ಈಗ ಡ್ರೈವರ್ಗೆ ಕೇಳ್ತೇವೆ ನಾವು ಎಲ್ಲಿ ಕರ್ಕೊಂಡು ಹೋಗ್ತೀರಿ ನೆಕ್ಸ್ಟ್ ಅಂತ. ಒಂದು ಕಡೆ ಬಂದಿದ್ದೇವೆ, ಇಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಅಂತೆ ರಾಜ್ಮಾ ಚಾವಲ್, ತಿನ್ಕೊಂಡು ಹೋಗುವ ಅಂತ. ನಮಗೇನು ಹಸಿವೆ ಆಗಿಲ್ಲ, ಬಟ್ ಪಾಪ ಡ್ರೈವರ್ದು ಬ್ರೇಕ್ಫಾಸ್ಟ್ ಆಗಿಲ್ಲ. ಅವರು ಸಹ ತಿನ್ನಲಿ, ನಾವು ಸಹ ತಿಂತೇವೆ. ಹಾಂ, ಎಕ್ಸಾಜರೇಟ್ ಮಾಡಲಿಕ್ಕಿಲ್ಲ, ಸಖತ್ತಾಗಿದೆಯಾ? ಇದು ರಾಜ್ಮಾ ಚಾವಲ್ ವಿತ್ ದೇಸಿ ಘೀ. ಆಹಾ, ಸಖತ್ತಾಗಿದೆಯಲ್ಲ. ಈಗ ದ ವೆರಿ ಫೇಮಸ್ 9.2 ಕಿಲೋಮೀಟರ್ ಟನಲ್ ನಾವು ಒಳಗೆ ಹೋಗ್ತಾ ಇದ್ದೇವೆ. ಇಂಡಿಯಾದ ದಿ ಲೆಂದಿಯೆಸ್ಟ್ ಟನಲ್, ಚೆನಾನಿ ನಾಸ್ರಿ ಟನಲ್ ವೇ ಲಿಮಿಟೆಡ್. ಇದರ ವಿಶೇಷತೆ ಏನು ಅಂತಂದ್ರೆ ಇದು ಪೂರ್ತಿ AC ಟನಲ್. ಈ ಟನಲ್ ಅಲ್ಲಿ ಯಾರು ಕೂಡ ಎಲ್ಲಿ ಕೂಡ ನಿಲ್ಸೋ ಹಾಗಿಲ್ಲ, ಹೋಗ್ತಾ ಇರ್ಬೇಕು 9 ಕಿಲೋಮೀಟರ್. ಏನ್ ಚಳಿ ಮಾರ್ರ ಅಪ್ಪ. ಈ ಟನಲ್ ಎಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ ವೈಸ್ ಸ್ಟ್ರಿಕ್ಟ್ ಅಂತಂದ್ರೆ, ಓವರ್ ಸ್ಪೀಡ್ ಏನಾದ್ರೂ ನೀವು ಈ ಟನಲ್ ಅಲ್ಲಿ ಓಡಿಸಿದ್ರೆ ನೀವು ಹೊರಗಡೆ ಹೋದ ಕೂಡಲೇ ಪೊಲೀಸ್ ಕಾಯ್ತಾ ಇರ್ತಾರೆ, ಫೈನ್ ಹಾಕ್ತಾರೆ. ಯಾಕಂತಂದ್ರೆ ಟನಲ್ ಅಲ್ಲಿ ಪೂರ್ತಿ ಕ್ಯಾಮ್ರಾಸ್ ಉಂಟು. ಅಪ್ಪಿ ತಪ್ಪಿ ಯಾರಾದ್ರೂ ಈ ಟನಲ್ ಅಲ್ಲಿ ಗಾಡಿ ನಿಲ್ಲಿಸಿದ್ರೆ, ಇಲ್ಲೆಲ್ಲ ಸುಮ್ಮನೆ ಹೀಗೆ ಸೈಡಿಗೆ ಹಾಕಿ ನಿಲ್ಲಿಸಿದ್ರೆ, ಆವಾಗ ಕ್ಯಾಮ್ರಾದಲ್ಲಿ ಅದು ಕ್ಯಾಪ್ಚರ್ ಆಗಿ ಇಲ್ಲಿ ಸ್ಪೀಕರ್ ಎಲ್ಲ ಇದೆ, ಅದು ಬಡ್ಕೊಳ್ತಂತೆ, ಏಯ್ ಮುಂದೋಗಿ ನಿಲ್ಲಿಸ್ಬೇಡಿ ಹೋಗಿ ಅಂತ ಅಲ್ಲಿಂದ ಅನೌನ್ಸ್ಮೆಂಟ್ ಬರ್ತದೆ. ನಿಮ್ಗೆ ಈ ಟನಲ್ ಅಲ್ಲಿ ಎಲ್ಲಿ ಸಹ ಗಾಡಿಗಳ ಹೊಗೆ ಎಲ್ಲ ಇಲ್ಲ, ಯಾಕಂತಂದ್ರೆ ಅದು ಹೊಗೆ ಎಲ್ಲ ಹೊರಗಡೆ ಹೋಗೋ ತರ ಏನೋ ಮಾಡಿದ್ದಾರೆ. ಸೊ ಸಿಕ್ಕಾಪಟ್ಟೆ ಅಡ್ವಾನ್ಸ್ಡ್ ಟನಲ್ ಇದು. ಒಂದು 50 ಮೀಟರ್ಗೆ ಒಂದು ಎಮರ್ಜೆನ್ಸಿ ಎಕ್ಸಿಟ್ ಕೂಡ ಇದೆ ಇಲ್ಲಿ. ಅಪ್ಪಿ ತಪ್ಪಿ ಏನೋ ಆಯ್ತು, ಆಕ್ಸಿಡೆಂಟ್ ಆಯ್ತು, ಅದು ಇದು ಆಯ್ತು ಅಂತ ಇದ್ರೆ ಚಿಕ್ಕ ಗಾಡಿಗಳನ್ನ ಆ ಎಮರ್ಜೆನ್ಸಿ ಎಕ್ಸಿಟ್ ಅಲ್ಲಿ ಕಳಿಸಿ ಪ್ಯಾರಲಲ್ಲಿ ಇನ್ನೊಂದು ಟನಲ್ ಇದೆಯಂತೆ, ಅದು ಜಸ್ಟ್ ಎಮರ್ಜೆನ್ಸಿ ಪರ್ಪಸ್ಗೆ ಮಾತ್ರ ಯೂಸ್ ಮಾಡಲಿಕ್ಕೆ ಮಾಡಿರುವಂಥ ಟನಲ್. ನೋಡಿ ಇಲ್ಲೆಲ್ಲ ಎಮರ್ಜೆನ್ಸಿ ಎಕ್ಸಿಟ್ ಇದೆಯಲ್ಲ, ಚಿಕ್ಕ ಗಾಡಿ ಅದೇ ಕಾರು ಇವುಗಳನ್ನೆಲ್ಲ ಆ ಎಮರ್ಜೆನ್ಸಿ ಎಕ್ಸಿಟಲ್ಲಿ ಕಳಿಸಿ ಇನ್ನೊಂದು ಟನಲಲ್ಲಿ ಕಳಿಸ್ತಾರೆ. ಎಂತ ಮಾರೆ ಕ್ರೇಜಿ, ವಾಟ್ ಆನ್ ಎಕ್ಸ್ಪೀರಿಯನ್ಸ್. ಅಬ್ಬಾ, ಹೌದು. ನಾವೀಗ ಬಂದಿದ್ದೇವೆ ಅಮರ್ ಮಹಲ್ ಪ್ಯಾಲೇಸ್ ಮ್ಯೂಸಿಯಂ. ಇದು ಇಲ್ಲಿನ ಡೋಗ್ರಾ ರಾಜ ಅಮರ್ ಸಿಂಗ್ ಇದ್ದಂತಹ ಪ್ಯಾಲೇಸ್ ಆಗಿತ್ತು. ಅದನ್ನು ತೋರಿಸ್ತೇವೆ. ಅದರ ಪಕ್ಕವೇ ನಮ್ಮ ಹೋಟೆಲ್ ಇರೋದು. ಅಲ್ಲಲ್ಲ, ಜಮ್ಮುವಿನ ಕೊನೆಯ ಸ್ಥಳಕ್ಕೆ ಬಂದು ತಲುಪಿದ್ದೇವೆ, ಅಂದರೆ ನಮ್ಮ ಕೊನೆಯ ಸ್ಥಳ ದಿ ವೆರಿ ಫೇಮಸ್ ಹರಿನಿವಾಸ್ ಪ್ಯಾಲೇಸ್ ಹೋಟೆಲ್. ಅದರ ಆ ಕಡೆಗೆ ಅಮರ್ ಮಹಲ್ ಪ್ಯಾಲೇಸ್ ಇದೆ, ಅದೀಗ ಮ್ಯೂಸಿಯಂ ಅಂತ ಮಾಡಿದ್ದಾರೆ. ನಾವು ಅದರ ಒಳಗಡೆ ಎಲ್ಲ ಹೋಗಿ ಬಂದ್ವಿ. ವಿಡಿಯೋಗ್ರಫಿ ಸ್ಟ್ರಿಕ್ಟ್ಲಿ ಪ್ರೊಹಿಬಿಟೆಡ್. ಅಂಡ್ ಹರಿನಿವಾಸ್ ಪ್ಯಾಲೇಸ್ ಹೋಟೆಲ್ಗೆ ಇವಾಗ ಬಂದು ತಲುಪಿದ್ದೇವೆ. ಎಸ್, ಒಳಗೆ ಹೋಗುವ. ಹೇಗಿದೆಯಪ್ಪ ರೂಮು? ಅರಮನೆಯ ಸಖತ್ತಾಗಿದೆಯಲ್ಲ. ಹೆರಿಟೇಜ್ ಡಿಲೆಕ್ಸ್ ರೂಮ್ ಸಖತ್ತಾಗಿದೆ. ಹೌದೌದೌದು. ಹಾಂ, ಯಾರಮ್ಮ ಇವಳು ಚೆಲುವೆ ನನ್ನ ಕಣ್ಣೆ ಬೆತ್ತ ಡಮ್ ಟಡಮ್ ಡಮ್ 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 ಪಂ ಪಂ ಪ. ಚೆನ್ನಾಗಿದೆಯಾ? ಆಹಾ, ರಾಜರ ಕಾರ್ ಕಲೆಕ್ಷನ್ ನೋಡ. ಹರಿ ಸಿಂಗ್ ಅವರ ಕಾರ್ ಕಲೆಕ್ಷನ್ಗಳು, ಕಾರು ಹಾಗೂ ಬೈಕುಗಳು. ಅಲ್ಲಿ ಸ್ವಲ್ಪ ಜಂಗುಳಿ ಕಾಣ್ತಾ ಇದೆಯಲ್ಲ, ಅಲ್ಲಿ ಡಿನ್ನರ್ ಸರ್ವ್ ಮಾಡ್ತಾರೆ. ನಾವು ಅಲ್ಲಿ ಕುತ್ಕೊಂಡು ಈಗ ಊಟ ಮಾಡ್ತೇವೆ.
ಇಲ್ಲ ಜಿಗಿ ಜಿಗಿ ಅರೇಂಜ್ಮೆಂಟ್. ಹಾಯ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಇವತ್ತು ಜಮ್ಮುವಿನ ಕೊನೆಯ ದಿನ. ಇಲ್ಲಿ ತಿಂದು ಚೆಕ್ಔಟ್ ಆಗಿ ಫ್ಲೈಟ್ ಹತ್ತುತ್ತೇವೆ ಶ್ರೀನಗರಕ್ಕೆ. ಹಲೋ ಕೌನೆ. ಓ ಹಿಂದಿ. ರೆಡಿನಾ ಕಾರಂತರ್? ಓ ಫುಲ್ ಸ್ಟೈಲ್ ಅಲ್ಲ ಅಪ್ಪ. ಹರಿ ನಿವಾಸ್ ಪ್ಯಾಲೇಸಲ್ಲಿ ಬ್ರೇಕ್ಫಾಸ್ಟ್ ಇನ್ಕ್ಲೂಡೆಡ್ ನಮ್ಮ ರೂಮ್ ಜೊತೆ. ಸರ್ರಿ ತಿನ್ನೋದೆ. ತ್ರಿಮೂರ್ತಿಗಳು ಬರ್ತಾ ಇದ್ದಾರೆ ಅಲ್ಲ. ಮ್ಯಾಚಿಂಗ್ ಹಾಕೊಂಡಿದ್ದೀರಿ. ಏಯ್ ಇದೆಲ್ಲ ಕತೆ ಎಷ್ಟು ಕೇಳಿದ್ದೇವೆ. ಹೌದಾ? ರೂಮ್ ಬಗ್ಗೆ ಏನು ಅಭಿಪ್ರಾಯ? ಸೂಪರ್. ಹೌದಾ? ಒಳ್ಳೆ ಆಯ್ತಾ? ಸ್ಯಾಮ್ಸಂಗ್ ಇದು ಒಳ್ಳೆ ಇತ್ತಾ, ಇದು ಒಳ್ಳೆ ಇತ್ತಾ? ಹರಿ ನಿವಾಸ್ ಪ್ಯಾಲೇಸ್ ಅಲ್ಲ, ಸ್ಯಾಮ್ಸಂಗ್ ಒಳ್ಳೆ ಅಲ್ಲ? ಒಳ್ಳೆ ಇತ್ತಪ್ಪ. ರೂಮಲ್ಲಿ ಫುಡ್ ಎಲ್ಲ ತುಂಬ ಒಳ್ಳೆದಿತ್ತು ಬೆಳಗ್ಗೆ. ಹಾಂ, ಫುಡ್ ಸಖತ್ತಾಗಿತ್ತು, ತುಂಬ ಒಳ್ಳೆಯಿತ್ತು. ನಿನ್ನೆಯಿಂದ ನಮಗೆಲ್ಲ ನೋಡ್ಲಿಕ್ಕಾಯ್ತು. ಹ್ಞೂ, ನಿನ್ನಿಂದ ನಮ್ಗೆ ಎಲ್ಲೋ ಪ್ಲೇಸ್ ನೋಡ್ಲಿಕ್ಕಾಯ್ತು. ಓ ಈ ಮಾಸನ ಅಲ್ಲ. ಏನು ನಗ್ತಾ ಇದ್ದಿ? ರಾತ್ರಿ ಹೇಳ್ತಿದ್ಯಲ್ಲ, ಸರಿ ಬ್ಯಾಟಿಂಗ್ ಮಾಡ್ತಾನೆ ಹಾಗೆ ಹೀಗೆ ಹೇಳ್ತಾ. ಈಗ ಅಷ್ಟೇ. ಇಲ್ಲಿ ಬಫೆ ಇಲ್ಲ. ಆ್ಯಂಡ್ ಬ್ರೇಕ್ಫಾಸ್ಟಿಗೆ ಮೆನು ಪೂರಿ ಭಾಜಿ, ಉತ್ತಪ್ಪಂ, ವಡಾ ಸಾಂಬಾರು, ಮತ್ತು ಅದು ಬಿಟ್ಟರೆ ಕಾಫಿ ಟೀ. ನಾನು ಏನೋ ಅಂದ್ಕೊಂಡು ಫುಲ್ಲು ಬ್ಯಾಟಿಂಗ್ ಮಾಡುವ ಹಾಗೆ ಅಂತ ಅಂದ್ಕೊಂಡ್ರೆ ಇಟ್ಸ್ ಓಕೆ. ಏನು ಮಾಡೋದು, ಬಯಸಿದ್ದೆಲ್ಲ ಸಿಗೋದಿಲ್ಲ. ಎಸ್, ವಿ ಆರ್ ಚೆಕಿಂಗ್ ಔಟ್ ಫ್ರಮ್ ಹರಿ ನಿವಾಸ್ ಪ್ಯಾಲೇಸ್. ಈಗ ನಮ್ಮದು ಇಲ್ಲೆಲ್ಲ ಲಗೇಜ್ ಪ್ಯಾಕ್ ಆಗ್ತಾ ಇದೆ. ಆ್ಯಂಡ್ ಇವರು ರಾಕೇಶ್ ಭಯ್ಯ. ನಮಸ್ತೆ ಭಯ್ಯ. ಜೈ ಮಾತಾಜಿ. ಸೊ ಇವರೇ ನಮ್ಮದೆಲ್ಲ ಜಮ್ಮು ಟ್ರಿಪ್ಪೆಲ್ಲ ನೋಡ್ಕೊಂಡಿದ್ದು. ನಾನು ಇವರ ನೇಮು ಮತ್ತು ಕಾಂಟ್ಯಾಕ್ಟ್ ನಂಬರು ಹಾಕಿರ್ತೇನೆ ನಾನು ವೀಡಿಯೋದಲ್ಲಿ. ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಪೂರ್ತಿ ನಿಮಗೆ ಯಾವ ಥರ ಬೇಕು, 3 ಸ್ಟಾರ, 4 ಸ್ಟಾರ, 5 ಸ್ಟಾರ, ಎಲ್ಲಿ ಯಾವ್ಯಾವ ಪ್ಲೇಸ್ ನೋಡಬೇಕು ಎಲ್ಲ ಅವರೇ ನೋಡ್ಕೊಳ್ತಾರೆ. ನನಗೆಂತ ಕಮಿಷನ್ ಇಲ್ಲ, ಎಂಥ ಕರ್ಮನೂ ಇಲ್ಲ. ಅಂದರೆ ನಿಮಗೆ ಹೆಲ್ಪ್ ಆಗಲಿ ಅಂತ ನಾನು ಹೇಳ್ತಾ ಇರೋದು. ಇವರಿಗೆಲ್ಲ ಪ್ಲೇಸ್ ಗೊತ್ತಿರೋದ್ರಿಂದ, ಇವರು ಕಾಟ್ರದವರು. ಸೊ ವೈಷ್ಣೋದೇವಿದೆಲ್ಲ ನೋಡ್ಕೊಳ್ತಾರೆ, ನಿಮ್ಮ ದರ್ಶನದ್ದು ಅದು ಇದು ಬುಕ್ಕಿಂಗು ಇವರೇ ಹೇಳ್ತಾರೆ. ಯಾವ ಹೋಟೆಲ್ ಒಳ್ಳೆ ಉಂಟು, ಇಲ್ಲಿ ಬುಕ್ ಮಾಡ್ಕೊಳ್ಳಿ ನೀವೇ ಅಂತ ಹೇಳ್ತಾರೆ. ಇವ್ರದ್ದು ಕಾರಿದ್ದು ಬಿಟ್ಟು ಬೇರೆ ಏನು ಇವರೇನು ತಗೊಳ್ಳೋದಿಲ್ಲ. ಮತ್ತು ಎಕ್ಸ್ಟ್ರಾ ಬುಕ್ಕಿಂಗ್ ಎಲ್ಲ ನಿಮ್ಮ ಹತ್ರನೇ ಮಾಡಿಸ್ತಾರೆ. ಸೊ ತುಂಬ ಟ್ರಾನ್ಸ್ಪರೆಂಟ್ ವ್ಯಕ್ತಿ. ಸೊ ಇವ್ರ ನಂಬರ್ ಕೊಟ್ಟಿರ್ತೇನೆ, ಇವ್ರನ್ನೇ ಕಾಂಟ್ಯಾಕ್ಟ್ ಮಾಡಿ. ವ್ಲಾಗನ್ನು ಎಂಡ್ ಮಾಡೋ ಸಮಯ. ಹೌ ವಾಸ್ ಜಮ್ಮು? ಗುಡ್, ವೆರಿ ಗುಡ್. ಗುಡ್ ಟ್ರಿಪ್ ಅಲ್ಲ? ಪತ್ನಿ ಟಾಪು ಅದು ಇದೆಲ್ಲ ಎಂಜಾಯ್ಡ್ ಅಲ್ವಾ? ವಿ ಹ್ಯಾಡ್ ಅ ಗುಡ್ ಟೈಮ್ ಜಮ್ಮುವಲ್ಲಿ 3 ದಿನ. ಇವಾಗ ಶ್ರೀನಗರಕ್ಕೆ ಹೋಗ್ತಾ ಇದ್ದಾವೆ, ಅಂದರೆ ಕಾಶ್ಮೀರ್ ಪೂರ್ತಿ. ಅದು ಡೇ ವೈಸ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೇನೆ. ನಂಗೆ ಗೊತ್ತಿಲ್ಲ ಇವಾಗ ಯಾವ ಥರ ಇರ್ತದೆ ಅಂತ. ಬಟ್ ಜಮ್ಮುದೆಲ್ಲ ಸೇರಿ ಒಂದು ವ್ಲಾಗ್ ಮಾಡಿದ್ದೇನೆ. ಆ್ಯಂಡ್ ಅಗೈನ್ ನೀವು ಜಮ್ಮುಗೆ ಬರೋದು ಇದ್ದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ನಾನು ನಂಬರೆಲ್ಲ ಶೇರ್ ಮಾಡಿರ್ತೇನೆ. ಆ್ಯಂಡ್ ವೈಷ್ಣೋದೇವಿ ಎಲ್ಲ ನೋಡಿ. ನಮ್ಗೆ ನೋಡ್ಲಿಕ್ಕೆ ಆಗಲಿಲ್ಲ ಅನ್ಫಾರ್ಚುನೇಟ್ಲಿ. ನೆಕ್ಸ್ಟ್ ಟೈಮ್ ज़रूर आएंगे अगेन. ಓಕೆ ದೆನ್, ಟಾಟಾ, ಬೈ ಬಾಯ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸಿ ಏನಾಗ್ತಿದೆ ಮೇಡಮ್? ಏನೋ ಒಂಥರ ಆಗ್ತಿದೆ. ಫ್ಲೈಟ್ ತುಂಬ ಅಲ್ಲಾಡ್ತಿದೆ. ಹೌದು, ಆ್ಯಕ್ಚುಲಿ ಅಲ್ಲಾಡ್ತಿದೆ ತುಂಬ. ಎಲ್ಲರೂ ಸಹ ಟೆನ್ಷನಲ್ಲಿದ್ದಾರೆ ಈಗ ಫ್ಲೈಟಲ್ಲಿ. ಶ್ರೀನಗರದಲ್ಲಿ ವೆದರು ಏನೋ ಕೈ ಕೊಟ್ಟಿದೆಯಂತೆ. ಸೊ ಆದ್ದರಿಂದ ನಮ್ಮದು ಫ್ಲೈಟ್ ಸುತ್ತೊಡಿತಾನೇ ಇದೆ. ಲ್ಯಾಂಡ್ ಆಗಲಿಕ್ಕೆ ಕಷ್ಟಪಡ್ತಾ ಇದೆ. ಆಯಿತು, 2-3 ರೌಂಡ್ ಆಯಿತು, ಇನ್ನೂ ಸಹ ಲ್ಯಾಂಡ್ ಆಗ್ತಾ ಇಲ್ಲ. ಭಯ ಆಗ್ತಾ ಉಂಟು. ಫುಲ್ಲು ದಡ ಅಂತ ಅಲ್ಲಾಡ್ತಾ ಇದೆ ಫ್ಲೈಟ್. ಸ್ಕೇರ್ಡ್? ಭಯ ಆಗ್ತಾ ಇದೆಯಾ ಅಮ್ಮ ಈಗ? ಹಾಂ,